ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಚಳಿಯ ನಡುವೆಯೂ ಕೂಡ ಬಹಳಷ್ಟು ಬಿಸಿಯನ್ನ ಕಾಣ್ತಾ ಇದೆ. ಕಾಂಗ್ರೆಸ್ ಶಾಸಕ ಕುಣಿಗಲ್ ಕ್ಷೇತ್ರದ ಡಾಕ್ಟರ್ ರಂಗನಾಥ್ ಅವರು ಮಧುಗಿರಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ. ಮಧುಗಿರಿಗಾದ್ರೆ 100 ಕೋಟಿ ಹಣವನ್ನ ಕೊಡ್ತೀರಿ, ಆದ್ರೆ ಕುಣಿಗಲ್ಗೆ 1 ಕೋಟಿ ಹಣವನ್ನು ಕೊಟ್ಟಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಿ ಚಳಿಗಾಲದ ಅಧಿವೇಶನದಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೂಡ ರಂಗನಾಥ್ ಅವರು ಕೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಅವರು ಕೂಡ ಮುಂದಿನ ಬಾರಿಯಿಂದ ಈಗಾಗಲ್ಲ, ಕಾನೂನು ಪ್ರಕಾರ ಏನೆಲ್ಲ ಅನುದಾನವನ್ನ ನೀಡಬೇಕು ಅದನ್ನ ಕೊಡ್ತೇವೆ ಅನ್ನುವ ಮಾತನಾಡಿದ್ದಾರೆ. ಅಲ್ಲಿಂದ ಹೊರ ಬಂದ ಮೇಲೆ ಸಿದ್ದರಾಮಯ್ಯನವರು ಹಾಗೂ ಡಾಕ್ಟರ್ ರಂಗನಾಥ್ ಅವರು ಬಹಳ ಕುಚುಕು ಮಾತನ್ನು ಕೂಡ ಆಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ 5,600 ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ನಾವು ಬಂದಿದ್ದು ಕಡಿಮೆ ಆದದ್ದು 2,185 ಕೋಟಿ 3,415 ಕೋಟಿ ಮಾತ್ರ ಬಂದದ್ದು. ಸೊ ಹಾಗಾಗಿ ಆ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗಿದೆ ಸಾಲ. ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು, ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು. ಈ ವರ್ಷ ಇದು ನಾರಾಯಣ ಸ್ವಾಮಿ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನ್ ಮಾಡಬೇಕು, ತಾರತಮ್ಯ ಆಗಿದ್ರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.